welcome back to my YouTube channel. ಬೆಳಗ್ಗೆ ಎದ್ರೆ ಎನರ್ಜೆಟಿಕ್ ಆಗಿ ಎದ್ದೊಳ್ತೀವಿ, ರಾತ್ರಿ ಮಲ್ಗುವಾಗ ಫುಲ್ ಟಯರ್ಡ್ ಆಗಿ ಎದ್ದೊಳ್ತೀವಿ, ಮಲಗ್ತೀವಿ. ಬಟ್ ತಿರ್ಗಾ ಬೆಳಗ್ಗೆ ಇದೇ ಎನರ್ಜಿಯಿಂದ ಬರ್ಲಿಕ್ಕೆ ಕಾರಣ ನೀವೆಲ್ಲರೂ. ಯಾಕಂದ್ರೆ ಪ್ರತಿಯೊಬ್ರು ಇಲ್ಲಿ ಬಂದು ದೇವ್ರ ಎತ್ಕೊಂಡು ಹೋಗ್ಬೇಕಾದ್ರೆ ಮೇಡಮ್ ಎಷ್ಟು ಚೆನ್ನಾಗಿ ಓಡಿಸಿದೀರಾ ಮೇಡಮ್ ಅಂತ ಹೇಳಿದಾಗ ವಿ ವಿಲ್ ಗೆಟ್ ದಟ್ ಎನರ್ಜಿ ಬ್ಯಾಕ್ ಟು ಅಸ್. ನಾವ್ ಎಷ್ಟೇ ಸ್ಟ್ರೈನ್ ಆಗಿದ್ರು ವಿ ವಿಲ್ ನಾಟ್ ಫೀಲ್ ದಟ್. ಸೊ ನಿನ್ನೆ ಇಲ್ಲೆಲ್ಲ ನೋಡಿದ್ರಲ್ಲ, ಎಲ್ಲ ಐಡಲ್ಸ್ ಏನೇನಿದೆಯೋ ಅದೆಲ್ಲ ಡಿಸ್ಪ್ಯಾಚ್ ಆಗಿದೆ. ತಿರ್ಗಾ ಇವತ್ತಿನ ಐಡಲ್ಸ್ಗೆಲ್ಲ ಸ್ಯಾರಿ ಪ್ರಿಪೀಟಿಂಗ್ ಮತ್ತೆ ಅಪರ್ ಬಾಡಿ ರೆಡಿ ಆಗ್ತಾ ಇದೆ. ನಾಳೆ ಕ್ಲಾಸ್ ಇರೋದ್ರಿಂದ ಇವತ್ತಿಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ರೆಡಿ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ನಾಳೆ ಕ್ಲಾಸ್ ಇರೋದ್ರಿಂದ ಇಲ್ಲಿ ಆಂಬಿಯನ್ಸ್ ಅಲ್ಲಿ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ಗೂ ರೆಡಿ ಇಡಬೇಕು ನಾವು. ಸೊ ಐಡಲ್ಸ್ ಯಾವುದು ನಾಳೆ ಉಡ್ಸೋದಿಲ್ಲ ಸೀರೆ, ಪ್ರತಿಯೊಂದು ರೆಡಿ ಮಾಡ್ಬಿಟ್ಟು ಒಂದ್ ಕಡೆ ಜೋಡ್ಸಿಟ್ಬಿಡ್ತೀವಿ. ಕ್ಲಾಸಿಗೆ ಫಸ್ಟ್ ಪ್ರಯಾರಿಟಿ, ಯಾಕಂದ್ರೆ ತುಂಬಾ ದೂರದಿಂದ ಬರ್ತಿದ್ದಾರೆ ಎಲ್ಲರೂ. ಇವತ್ತು ಬಂದಿರೋದ್ರಲ್ಲಿ ತುಂಬಾ ಬಂದಿರೋದು ವಸುಂಧರಾ ಸ್ಟೈಲೆ. ನೋಡಿ ಅಲ್ಲಿ ಪ್ರೀಪ್ಲೀಟಿಂಗ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಪ್ರಿಪೇರ್ ಮಾಡಿ ಇಟ್ರೇನೆ ಆಮೇಲೆ ಉಡ್ಸ್ಲಿಕ್ಕೆ ಸರಿ ಹೋಗೋದು. ಇದು ಕೂಡ ಅಪರ್ ಬಾಡಿ ಮಾಡಿ ಇಟ್ಟಿದ್ದಾರೆ, ಪ್ರೀಪ್ಲೀಟ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಹೊಸ ಸ್ಯಾರೀಸ್, ನಿನ್ನೆ ಸಂಜೆ ಬಂದಿರೋದು. ಪ್ರೀಪ್ಲೀಟ್ ಆಗಿದೆ. ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈ ತರ ಇರುತ್ತೆ. ಮತ್ತೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಬಗ್ಗೆ ನಿಮ್ಮೆಲ್ಲರಿಗೂ ಹೇಳ್ಬೇಕಾಗಿತ್ತು. ನಮ್ದು ಏನಿದೆ ಅದು ಫುಲ್ ಬುಕ್ ಮಾಡಿರೋರ್ಗಷ್ಟೇ ಡಿಸ್ಪ್ಯಾಚ್ ಆಗುತ್ತೆ. ಹಬ್ಬದವರೆಗೂ ಹೊರಗಡೆಯಿಂದ ರಿಸೋರ್ಸ್ ಮಾಡಿಸ್ತಿದೀನಿ ಅಂತ ಹೇಳಿದ್ನ ಆಲ್ಮೋಸ್ಟ್ ನೋಡಿ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಬಂದಿದೆ. ಸೊ ಇದು 10 ಪೀಸ್ ಅಲ್ಲಿ ಆಲ್ರೆಡಿ 4 ಬುಕ್ ಆಗಿತ್ತು. ಸೊ ಇನ್ 6 ಪೀಸಸ್ ಅವೈಲೇಬಲ್ ಇದೆ. ಇದು ಕ್ರೀಮ್ ಕಲರ್ ಇದೆ ನನ್ನ ಕೈಲಿರೋದು. ಫೀಚರ್ಸ್ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತಿದ್ದೀನಿ ನೋಡಿ. ದಿಸ್ ಇಸ್ ಆಲ್ಸೋ ವೆರಿ ನೈಸ್. ಯಾವ್ಯಾವುದೋ ನೀವು ಚಿಕ್ಕಪೇಟೆ ಮಾರ್ಕೆಟ್ ಇಂದ ತರೋ ಬದಲು ದಿಸ್ ಇಸ್ ಓಕೆ, ಚೆನ್ನಾಗಿದೆ, ಲಾಂಗ್ ಆಗಿರುತ್ತೆ, ಮತ್ತೆ ಫೀಚರ್ಸ್ ಚೆನ್ನಾಗಿರುತ್ತೆ. ಸೊ ಇನ್ನ ಇದು 6 ಪೀಸಸ್ ಇದೆ. ಯಾರನ್ನ ಬೇಕು ಅಂದ್ರೆ ಬುಕ್ ಮಾಡ್ಕೋಬಹುದು. ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇರುತ್ತೆ. ಇದು ನಾನು ಬೇರೆಯವ್ರ ನಂತರನೇ ಮಾಡೋರ ಹತ್ರ ರಿಸೋರ್ಸ್ ಮಾಡಿಸಿದ್ದೀನಿ. 4 ಜನ ಪ್ರೀ ಬುಕ್ ಯಾರು ಮಾಡ್ಕೊಂಡಿದ್ದೀರೋ ಅವ್ರಿಗೆ ಎತ್ತಿಟ್ಟಿದ್ದೀನಿ, ಬಂದರು ಕಲೆಕ್ಟ್ ಕೂಡ ನೀವು ಮಾಡ್ಕೋಬಹುದು. ಇನ್ನಷ್ಟು ಇನ್ಫಾರ್ಮೇಶನ್ ಇವತ್ತಿನ ವ್ಲಾಗ್ಸ್ ಬಹುಶಃ ನಾನು ಲಾಂಗ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಕೆಲಸಗಳಿದೆ. ವಿ ವಿಲ್ ಬಿ ಬಿಸಿ. ಒಳಗಡೆ ಶಿಲ್ಪ ಇವತ್ತು ಹತ್ತಿ ತುಂಬೋ ರಾಜಮ್ಮ ಲೀವ್ ಡ್ಯೂ ಟು ಹೆಲ್ತ್ ಅಪ್ಸೆಟ್. ಸೊ ಕೆಲಸ ಅಷ್ಟು ಅಗ್ರೆಸಿವ್ ಆಗಿ ನಡೀತಾ ಇಲ್ಲ ಹ್ಯಾಂಡ್ಸ್ ಅಂಡ್ ಲೆಗ್ಸ್. ನಿನ್ನೆ ಶಿರೀಷಾ ಬಂದು ಎಲ್ಲಾನು ಪೇಂಟ್ ಮಾಡಿದ್ಲು ಪಾಪ 11 o'clock ವರ್ಗು. ನನ್ಗೆ ಯಾಕೋ ಬೇಜಾರ್ ಅನ್ನಿಸ್ತು. ಆಮೇಲೆ ಫೀಚರ್ಸ್ ಇಷ್ಟು ಮೀನ್ಸ್ ಇದು ಹಾಕೋದು ತುಂಬಾ ಟೈಮ್ ತಗೊಳುತ್ತೆ. ಸೊ ಇದಕ್ಕೆ ಇನ್ನೂ ಫೀಚರ್ಸ್ ಹಾಕ್ಬೇಕು. ಬೆನ್ನೋ ಬರುತ್ತೆ ಬಿಡಪ್ಪ ಸಾಕು ಅಂತ ಕಳಿಸ್ತೇವಳ. ಸೊ ಈಗ ಶಿರೀಷಾ ಬರ್ಬೇಕು. ಶಿರೀಷಾ ಬಂದ್ಮೇಲೆ ಇದೆಲ್ಲ ಪೇಂಟಿಂಗ್ ಮುಗಿಸಿದ್ರೆ ಪ್ಯಾಕಿಂಗ್ ಆಗತ್ತೆ. ಬುಕ್ ಮಾಡ್ಕೊಂಡಿರೋ ಅಷ್ಟು ಜನಕ್ಕೆ ಬಹುಶಃ ಇವತ್ತೊಂದು 10 ಸೆಟ್ ಸಿಗುತ್ತೆ ನಮ್ಗೆ. ಫಸ್ಟ್ ಡಿಸ್ಪ್ಯಾಚ್ ಮಾಡ್ತಾ ಹೋದ್ರೆ ನನಗ್ ಸಮಾಧಾನ. ಟ್ಯೂಸ್ಡೇ ವಿಲ್ ಬಿ ಅವರ್ ಲಾಸ್ಟ್ ವರ್ಕಿಂಗ್ ಡೇ. ವೆಡ್ನೆಸ್ಡೇ ಥರ್ಸ್ಡೇ ರಜಾ. ನಗು ಬಂದ್ಬಿಡ್ತಾ ಹಂಗಂದಿದ್ದಕ್ಕೆ. ವೆಡ್ನೆಸ್ಡೇ ಒಂಚೂರು ಬಂದ್ಬಿಡಿ. ಸೊ ಇವಾಗ ಎಲ್ಲರೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಮೇಡಮ್ ಪ್ಲೀಸ್ ನಿಮ್ದು ಕೊಡಿ, ಕೈಕಾಲು ನಿಮ್ದು ಕೊಡಿ ಅಂತ ಕೇಳ್ತೀರಾ. ನಿಮ್ಗೆಲ್ಲರಿಗೂ ನಂದು ಇನ್ಸ್ಟಾಗ್ರಾಮ್ ಸುಮ್ನೆ ಹಿಂದೆ ಹೋದ್ರೆ ಗೊತ್ತಾಗುತ್ತೆ. ಜನವರಿ ನಾನು ಶುರು ಮಾಡ್ತೀನಿ, ಡಿಸೆಂಬರ್ ಇಂದ ಆಫರ್ ಬಿಟ್ಟಿರೋದು, ಮಾರ್ಚ್ಗೆ ಆಫರ್ ಎಂಡ್ ಆಗಿರೋದು, ಕಸ್ಟಮೈಸ್ ಯಾವ ತರ ಬೇಕಾದ್ರೂ ಕೇಳಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದು ಎಲ್ಲಾನು ವಿಡಿಯೋಸ್ ಇದೆ. ಅವಾಗೆಲ್ಲ ನಾವ್ ಎಷ್ಟು ಫ್ರೀ ಆಗಿದ್ವಿ ಅಂದ್ರೆ ದಿನಕ್ಕೆ 3 ಮಾಡ್ಕೊಂಡು ಓತ್ಲ ಹೊಡ್ಕೊಂಡಿದ್ವಿ ನಾವು. ಟ್ರಿಪ್ ಹೊಡೆದು ಹೋಟೆಲ್ ಹೋಗ್ಕೊಂಡು ವಾರದಲ್ಲಿ 1-2 ದಿನ ರಜಾ ಹಾಕೊಂಡು ದಿನಕ್ಕೆ 3 ಹಂಗ್ ಮಾಡ್ತಿದ್ವಿ ಆಯ್ತಾ. ಸೊ ಆ ಟೈಮ್ ನ ನೀವುಗಳು ಯುಟಿಲೈಸ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಈ ಸತಿನ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇಲ್ಲ ಅಂತ ಹೇಳಿದಿನೋ ನಿಮ್ ಹತ್ರ ಯಾವ್ದಿದೆ ಅದನ್ನ ದಯವಿಟ್ಟು ಈ ವರ್ಷ ಯೂಸ್ ಮಾಡ್ಕೊಳ್ಳಿ. ಇದೇ ಡಿಸೆಂಬರ್ ಟು ಮಾರ್ಚ್ ಪುನಃ ಆಫರ್ ಬಿಟ್ಟೇ ಬಿಡ್ತೀನಿ. ಅವಾಗ ನಿಮ್ ಸಪೋರ್ಟ್ ನಮಗೂ ಬೇಕಾಗುತ್ತೆ, ಯಾಕಂದ್ರೆ ಅವಾಗ ನಮ್ಗೆ ಕೆಲಸ ಬೇಕಾಗಿರುತ್ತೆ, ನಾವು ಅವಾಗ ಫ್ರೀ ಇರ್ತೀವಿ. ನೋಡಿ ಈಗ ಫೋನ್ ರಿಸೀವ್ ಮಾಡ್ಲಿಕ್ಕೂ ನಂಗೆ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಆಗ್ಬಿಡ್ತೀವಿ. ಸೊ ಅದ್ರಲ್ಲಿ ನಾನು ಹೇಳ್ದಂಗೆ ಸೇವ್ ಆಗಿರೋ ನಂಬರ್ಸ್ ಮಾತ್ರ ರಿಸೀವ್ ಮಾಡ್ತಾ ಇದ್ದೀನಿ, ಸೇವ್ಡ್ ಇರೋ ನಂಬರ್ಸ್ ರಿಸೀವ್ ಮಾಡ್ತಿಲ್ಲ. ಹಂಗಂತ ಬೈಕೋಬೇಡಿ, ಯಾಕಂದ್ರೆ ಲಿಟರಲಿ ಇಟ್ಸ್ ನಾಟ್ ಪಾಸಿಬಲ್ ಟು ರಿಸೀವ್ ಆಲ್ ದ ಕಾಲ್ಸ್. ಸೊ ಯಾವ್ದಾದ್ರು ಕಾಲ್ ನಾನು ರಿಸೀವ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಿಮ್ ರಿಕ್ವೈರ್ಮೆಂಟ್ ಏನಿದೆ ಅಂತ ವಾಟ್ಸ್ಆಪ್ ಮಾಡಿ. ವಾಟ್ಸ್ಆಪ್ ಅಲ್ಲಿ ನಮ್ಮ ಟೀಮ್ ಅವ್ರು ಅದಕ್ಕೆ ರಿಪ್ಲೈ ಮಾಡ್ತಾ ಹೋಗ್ತಾರೆ. ಲಿಟರಲಿ ನನ್ನ ಕೈಯಲ್ಲಿ ರಿಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ವೆಡ್ನೆಸ್ಡೇ ವರ್ಗು. ನಮ್ಮ ಟೀಮ್ ಅವ್ರು ಯಾರಾದ್ರೂ ಸರಿ ನೀವೇನ್ ಮಾಹಿತಿ ಅಂತ ಕೇಳಿ ಅದಕ್ಕೆ ರಿಪ್ಲೈ ಖಂಡಿತ ಮಾಡ್ತಾರೆ. ಯಾಕಂದ್ರೆ ಅಷ್ಟಷ್ಟು ದೂರದಿಂದ ಮೈಸೂರು, ತುಮಕೂರು, ಹೈದರಾಬಾದು, ಜಿಗಣಿ, KR ಪುರಂ, ಹೊಸಕೋಟೆಯಿಂದ ಎಲ್ಲ ಸ್ಯಾರೀಸ್ ತಗೊಂಡ್ಬಂದು ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ನಮ್ನ ನಂಬಿ ಇಲ್ಲಿಂದ ತಗೊಂಡು ಹೋಗ್ತಾರೆ ಅಂದ್ರೆ ನನ್ನ ಫಸ್ಟ್ ಪ್ರಯಾರಿಟಿ ಖಂಡಿತ ಅವ್ರಿಗೆ ಕೊಡ್ಬೇಕು. ಯಾಕಂದ್ರೆ 15 ದಿನ 20 ದಿನ ಮುಂಚೆಯಿಂದ ಸ್ಲಾಟ್ಸ್, ನಾನೇನ್ ಜುಲೈ 2nd ವೀಕ್ ಸ್ಲಾಟ್ಸ್ ಬಿಟ್ನೋ ಅವಾಗ್ಲೇ ಬುಕ್ ಮಾಡ್ಕೊಂಡಿರೋರು ಇದಾರೆ. ನಾಳೆ ತುಮಕೂರು ಅವರೇ 5 ಜನ ತಂದ್ಕೊಡ್ತಿದ್ದಾರೆ ಒಂದೇ ಕಾರಲ್ಲಿ. ಅವ್ರು ಪ್ರತಿ ವರ್ಷ ಇದು 3ನೇ ವರ್ಷ ನನ್ನ ಹತ್ರನೇ ಓಡಿಸ್ಕೋತಿರೋದು. ಅವ್ರು ಯೂಶಲಿ ಒಂದೇ ಕಾರಲ್ಲಿ ತಗೊಂಡ್ಬಂದು ಒಂದೇ ಕಾರಲ್ಲಿ ತಗೊಂಡು ಹೋಗ್ತಾರೆ. ಸೊ ಆ ತರ ನಾನು ರೆಗ್ಯುಲರ್ ಕ್ಲೈಂಟ್ಸ್ ಇರೋರ್ಗೆಲ್ಲ ನಾನು ಫಸ್ಟ್ ಪ್ರಯಾರಿಟಿ ಕೊಡ್ಲೇಬೇಕಾಗುತ್ತೆ. ಈಗ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅಂತ ಕುತ್ಕೊಳಕ್ ಹೋದ್ರೆ
ಅದು ತಪ್ಪಾಗತ್ತೆ. ಯಾಕಂದ್ರೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಆಲ್ಮೋಸ್ಟ್ 8 ತಿಂಗಳಿಂದ ನಾನು ನಿಮ್ಮೆಲ್ಲರಿಗೂ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ಈ ವರ್ಷ ನಾನು ಎಲ್ಲಿ ಎಡವಿದ್ದು ಅಂತಂದ್ರೆ, ನಾವೊಂಚೂರು ಎಕ್ಸ್ಪೆನ್ಸಿವ್ ಇರಬಹುದು, ತುಂಬಾ ಜನ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮಾಡ್ತಾ ಇದ್ದಾರೆ, ಸೊ ನಮ್ಗೆ ಇಷ್ಟ ಆರ್ಡರ್ ಬರಲ್ಲ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ವಿ. ಫಸ್ಟ್ ಇಯರ್ ನಾನು ಆಗ್ಲೇ ಇನ್ನೊಂದ್ಸತಿ ಇನ್ಸ್ಟಾಲ್ ಕೌಂಟ್ ಕೊಟ್ಟಿದ್ದೀನಿ. ಫಸ್ಟ್ ಇಯರ್ ನಾ ಮ್ಯಾನುಫ್ಯಾಕ್ಚರ್ ಮಾಡಿ 2023 ಅಲ್ಲಿ 38 ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮಾರಿದೆ. ಇನ್ನೂ 4 ಸೆಟ್ ಮಿಕ್ಕಿತ್ತು, ಯಾಕಂದ್ರೆ ಒಂದ್ ಬಸವನಗುಡಿಲಿ ಮೇಳ ಇತ್ತು, ಮೇಳಕ್ಕೆ ಸೇಲ್ ಆಗತ್ತಂತ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ. ಬಟ್ ಹಬ್ಬ ಆದ್ಮೇಲೂ ನಮ್ಮ ಹತ್ರ ಒಂದ್ 4-5 ಉಳ್ಕೊಂಡ್ಬಿಟ್ಟಿತ್ತು. ಅದನ್ನ ನೆಕ್ಸ್ಟ್ ಇಯರ್ ಇತ್ತು. ಈ ವರ್ಷ ಒಂದು 60 ಆಗ್ಬೋದು ಅಂತ ಅನ್ಕೊಂಡ್ವಿ. ಬಟ್ ಸೆಕೆಂಡ್ ಇಯರ್ ವಿ ಸೋಲ್ಡ್ 110 ಸೆಟ್ಸ್. ಸೊ 110 ಸೆಟ್ಸ್ ಸೇಲ್ ಮಾಡಿದಾಗ ನಮ್ಗೆ ಎಷ್ಟು ಖುಷಿ ಆಗಿತ್ತು ಅಂದ್ರೆ, ಅಯ್ಯೋ ನಾವು ಟ್ರಿಬಲ್ ಮಾಡ್ಬಿಟ್ವಿ 36ಗಿಂತ ಅಂತ. ಬಟ್ ಲಾಸ್ಟ್ ಇಯರ್ ನಮ್ಮ ಎಕ್ಸ್ಪೆಕ್ಟೇಷನ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ಕ್ಲೈಂಟ್ಸ್ ತುಂಬಾ ಜನ ಆಡ್ ಆನ್ ಆಗಿದ್ರು. ಆಲ್ಮೋಸ್ಟ್ ನನ್ಗೆ ಈ 3 ಇಯರ್ಸ್ ಇಂದ ಕ್ಲೈಂಟ್ಸ್ 4000 ಪ್ಲಸ್ ಆಗಿದ್ದಾರೆ ನನ್ನ ಹತ್ರ ಪರ್ಚೇಸ್ ಮಾಡಿ ಕ್ಲೈಂಟ್ ಆಗಿರೋರು. ಅದು ಸಕ್ಕರೆ ಹಚ್ಚಾಗಿರ್ಬೋದು, ಎಳ್ಳು ಬೆಲ್ಲ ಆಗಿರ್ಬೋದು, ಅಥವಾ ಪ್ರಾಡಕ್ಟ್ಸ್ ಆಗಿರ್ಬೋದು, ಅಥವಾ ಸ್ಯಾರಿ ಡ್ರೇಪಿಂಗ್ ಸರ್ವಿಸಸ್, ಬಾಕ್ಸ್ ಫೋಲ್ಡಿಂಗ್ ಸರ್ವಿಸಸ್ ಇಂದಾನು ತುಂಬಾ ಜನ ನನ್ನ ಕ್ಲೈಂಟ್ಸ್ ಆಗಿದ್ದಾರೆ. ಸೊ 4000 ಕ್ಲೈಂಟ್ಸ್ ಆಗಿರೋದ್ರಿಂದ ಲಾಸ್ಟ್ ಇಯರ್ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಅಟ್ಲೀಸ್ಟ್ ನಾವು 250 ರೀಚ್ ಆಗ್ತೀವಿ ಅಂತ. ಬಟ್ ಲಾಸ್ಟ್ ಇಯರ್ ವಿ ಹಿಟ್. ಲಾಸ್ಟ್ ಇಯರ್ ಆಕ್ಚುಲಿ ಸೆಲಿಬ್ರೇಟ್ ಮಾಡಿದ್ವಿ ನಾವು. 100 ಹ್ಯಾಂಡ್ಸ್ ಆದಾಗ, 100 ಆದಾಗ ಕೇಕ್ ಕಟ್ ಮಾಡಿದ್ವಿ, 200 ಆದಾಗ ಮೈಸೂರ್ಗೆ ಹೋಗಿ ಸೆಲಿಬ್ರೇಟ್ ಮಾಡಿದ್ವಿ, 300 ಮಾಡೋ ವರ್ಷದಲ್ಲಿ ಬಿಸಿ ಆಗ್ಬಿಟ್ವಿ. ಬಟ್ ಲಾಸ್ಟ್ ಇಯರ್ ನಾವು 320 ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ. ಸೊ ಈ ವರ್ಷ ಹೆಂಗಾಗಿತ್ತು ಅಂದ್ರೆ, ಇನ್ಸ್ಟಾ ಪೇಜ್ ನೀವುಗಳು ತೆಗೆದ್ರೆ ನೋಡಿ, ಎಲ್ಲರೂ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಸಿಗುತ್ತೆ, ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ 2500, 2200 ಈ ತರ ಬಿಟ್ಟಿರೋದ್ರಿಂದ, ನಾನು ಆಫರ್ ಏನ್ 2700 ಬಿಟ್ಟಿದ್ನೋ ಅವಾಗ ನಮ್ಗೆ 150 ಮೆಂಬರ್ಸ್ ಅಂತ ಕೊಟ್ಟಿದ್ದೆ. ಅದು ಹಂಗು ಹಿಂಗು ಎಳ್ದು ನನ್ನ ಸ್ಟೂಡೆಂಟ್ಸ್ ಎಲ್ಲ 180 ತನಕ ಆಗಿತ್ತು. ಸೊ ನಾವ್ ಅನ್ಕೊಂಡಿದ್ವಿ ಈ ಸತಿ ಅಷ್ಟು ಆರ್ಡರ್ಸ್ ಬರ್ಲಿಕ್ಕಿಲ್ಲ, ಯಾಕಂದ್ರೆ ತುಂಬಾ ಜನ ಮ್ಯಾನುಫ್ಯಾಕ್ಚರರ್ಸ್ ಆಗ್ಬಿಟ್ಟಿದ್ದಾರೆ ಅಂತ. ಬಟ್ ಮೇಳ ಅಂತ ಮಾಡಿದ್ರೆ ನೋಡಿ ಶುರುವಾಯ್ತು. ಮೇ ಬಿ ಮೇಳ ಇಂದಾನೆ ನಮ್ಗೆ ರಶ್ ಆಗಿದೆ ಅನ್ಸುತ್ತೆ. ಫಸ್ಟ್ ಮೇಳಲ್ಲಿ ಒಂದಷ್ಟು ಡ್ಯೂ ಆಗಿ ಕಳಿಸ್ದೆ, ಆ ಡ್ಯೂ ಕ್ಲಿಯರ್ ಮಾಡೋಷ್ಟು ಸೆಕೆಂಡ್ ಮೇಳ ಬಂದ್ಬಿಡ್ತು. ಸೆಕೆಂಡ್ ಮೇಳಲ್ಲಿ ಒಂದಷ್ಟು ಡ್ಯೂ ಆಯ್ತು. ಸೊ ಬ್ಯಾಕಪ್ ನಮ್ಗೆ ತುಂಬಾ ಟೆನ್ಷನ್ ಆಗಕ್ ಸ್ಟಾರ್ಟ್ ಆಗೋಯ್ತು. ಸೊ ಮೇ ಬಿ ನಾವು ಮಿಸ್ಟೇಕ್ ಮಾಡಿದ್ದೇನು ಅಂದ್ರೆ, ಸ್ಟಾರ್ಟಿಂಗ್ ಇಂದ ನಮ್ಗೆ ಆರ್ಡರ್ಸ್ ಬರಲ್ಲ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದು. ಸೊ ಈಗ ನಾವು ಒರಿಜಿನಲ್ ಗ್ಯಾಂಗ್ಸ್ಟರ್ಸ್, ವಿ ಆರ್ ದ ಓಜೀಸ್ ಅಂತ ಧೈರ್ಯವಾಗಿ ಹೇಳ್ತೀನಿ. ಯಾಕಂದ್ರೆ ನಾನೇನ್ ಸ್ಯಾರಿ ಡ್ರೇಪಿಂಗ್ ಕಲ್ತ್ನೋ ಆ ಗುರುಗಳು ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಖಂಡಿತ ಮಾಡ್ತಾ ಇದ್ರು ನನ್ಕಿಂತ ಮುಂಚೆ. ಅವರಿಗೆ ತುಂಬಾ ಡಿಮ್ಯಾಂಡ್ ಇದ್ದಿದ್ರಿಂದ ಅವ್ರು ಕೊಡ್ಲಿಲ್ಲ. ಹಾಗಾಗಿ ನಾನೇ ಯಾಕೆ ಮಾಡ್ಕೋಬಾರ್ದು ಅಂತ ಆಕ್ಸಿಡೆಂಟಲ್ ಆಗಿ ಫೀಲ್ಡ್ ಇಳಿದಿದ್ದು. ಬಟ್ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅಫ್ಕೋರ್ಸ್ ಅವ್ರದ್ದೇನ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇದೆಯೋ ಅದನ್ನ ನೋಡಿನೇ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ದು. ದಟ್ ವಾಸ್ ಮೈ ಇನ್ಸ್ಪಿರೇಷನ್. ಅದಾದ್ಮೇಲೆ ಮಧ್ವನ್ಗಿತಿ ಹ್ಯಾಂಡ್ಸ್ ಆಗ್ಲಿ, ಅಥವಾ ಈಗಿಂದ ಆಸ್ಟ್ರೇಲಿಯಾ ಸೆಟ್ ಆಗ್ಲಿ, ಅಥವಾ ವಿತೌಟ್ ಚತುರ್ಭುಜ ಆಗ್ಬಹುದು, ಮತ್ತೆ ಕೊಳವೆ ಸೆಟ್ಸ್ ಗಳಾಗ್ಬೋದು, ಅಥವಾ ಕೌಚಾ ಸೆಟ್ಸ್ ಕಸ್ಟಮೈಸ್ಡ್ ಆಗ್ಬೋದು, ಅದೆಲ್ಲ ಶುರು ಮಾಡಿದ್ದು ಶ್ರೀನಿಕಾ ಕ್ರಿಯೇಷನ್ಸ್. ಈಗ ಎಲ್ಲರೂ ಆತರ ಕಸ್ಟಮೈಸ್ ಮಾಡ್ಕೊಡ್ತೀವಿ ಅಂದಾಗ ಐ ಫೀಲ್ ಒರಿಜಿನಲ್ ಕ್ರಿಯೇಟರ್ಸ್ ನಾವಿದೀವಿ ಅಂತ ಹೇಳಿ. ಸೊ ತುಂಬಾ ಜನಕ್ಕೆ ಮೇಡಮ್ ನಿಮ್ದು ಯಾವ್ದು ಬೇರೆಯವ್ರದ್ದು ಯಾವ್ದು ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದಾರೆ. ಸೊ ನೆಕ್ಸ್ಟ್ ಟೈಮ್ ಇಂದ ನಮ್ ಟೀಮ್ ಅವ್ರು ಪ್ಲಾನ್ ಮಾಡಿದೀವಿ, ಶ್ರೀನಿಕಾ ಕ್ರಿಯೇಷನ್ ಅನ್ನೋ ಸ್ಟಾಂಪ್ ಇರುತ್ತೆ ನಮ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮೇಲೆ. ಸೊ ದಟ್ ನೀವ್ ಅವಾಗ ನೋಡ್ಕೋಬಹುದು ನಮ್ದು ಮ್ಯಾನುಫ್ಯಾಕ್ಚರ್ ಹೇಗಿರುತ್ತೆ ಅಂತ. ಅಷ್ಟೇ ಅಲ್ಲ, ನೀವೇನು ಕನ್ಫ್ಯೂಷನ್ ಮಾಡ್ಕೊಳ್ಳೋಕ್ ಬೇಡ. ನಮ್ದು ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನ 10 ಜೊತೆ ಇಟ್ರು ನಿಮ್ಗೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ವಿ ಆರ್ ಪ್ರೌಡ್ ಆಫ್ ಅವರ್ ಕ್ವಾಲಿಟಿ. ಯಾಕಂದ್ರೆ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೆಲವರು ಹೇಳ್ತಾರೆ ನಾವು ಒಂದಿನಕ್ಕೆ 8 ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, 10 ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ. ನಾವ್ ಇಷ್ಟು ಜನ ಇಟ್ಕೊಂಡು ಹೇಳ್ತೀನಿ, ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಿದ್ದು 3. ಈಗ ಪ್ರೆಷರ್ ಆಯ್ತು ಅಂತ ಹೇಳಿ 5 to 6 ಮಾಡಿರೋದು ಅಪರೂಪನೇ ಅಲ್ವಾ. 6 ಮಾಡಿರೋದು ಅಪರೂಪ, 5 ನಮ್ ಕೈಲಿ ಮಾಡಕ್ಕಾಗೋದು. ಅದು ಏನು ಹತ್ತಿ ತುಂಬಕ್ಕಿದ್ದು, ಮಿಷಿನ್ ಸ್ಟಿಚಿಂಗ್ ಇದ್ದು, ಮ್ಯಾನ್ಯುಯಲ್ ಸ್ಟಿಚಿಂಗ್ 3 ಜನ ಇದ್ದು, ಪೇಂಟಿಂಗ್ ಇದ್ದು, ನಾವ್ ಇಷ್ಟು ಜನ ಇದ್ದು ಮಾಡಕ್ಕಾಗೋದೆ 5 ಅಂದ್ರೆ ದಟ್ ಈಸ್ ದ ರೀಸನ್ ಆಫ್ ಗಿವಿಂಗ್ ದ ಬೆಸ್ಟ್ ಕ್ವಾಲಿಟಿ ಟು ಯು ಆಲ್. ಹೋಪ್ ಸೊ ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ಇವತ್ತೊಂದು 10 ನಿಮಿಷ ಟೈಮ್ ಇತ್ತು, ಅದಕ್ಕೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅಷ್ಟು ಜನ ಕಾಲ್ ಮಾಡಿದ್ರಲ್ಲ ಅಂತ ಕ್ಲಾರಿಟಿ ಕೊಡ್ತಾ ಇದ್ರಿ. ಹೊರಗಡೆ ರಿಸೋರ್ಸ್ ಮಾಡಿದೀನಿ, ಒಂದು 10 ಸೆಟ್ ಅಲ್ಲಿ 4 ಬುಕ್ ಆಗಿದೆ, ಇನ್ನೂ 6 ಸೆಟ್ಸ್ ಇದೆ. ಯಾರಿಗಾರು ಬೇಕಂದ್ರೆ ತಗೊಳ್ಳಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸಿಗೋ ಅಂತ ಸಣ್ಣ ಪುಟ್ಟ ಕೈಗಳು ತಂದಾಗ ಇಷ್ಟು ಚೆನ್ನಾಗಿ ನನ್ನ ಹತ್ರ ದುಡ್ಡು ಕೊಟ್ಟು ಎಲ್ಲ ನೀವು ಉಡ್ಸ್ಕೋತೀರಾ, ಕೈಕಾಲ್ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕಿಂತ ಈಗ ನಾನೇನು ಔಟ್ಸೋರ್ಸ್ ಮಾಡಿದ್ದೀನೋ ಅದು ಖಂಡಿತ ಚೆನ್ನಾಗಿದೆ. ಅವರು ನನ್ನಂಗೆನೆ ಮನೇಲೆ ಮ್ಯಾನುಫ್ಯಾಕ್ಚರ್ ಮಾಡೋದು ಚೆನ್ನಾಗಿ ಮಾಡಿದ್ದಾರೆ. ಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ ನಿಮ್ಗೆ ಅದರ ಲೊಕೇಶನ್ ಕಳಿಸ್ಕೊಡ್ತೀನಿ. ಮತ್ತೆ ಸ್ಯಾರಿ ಪ್ರೀಪ್ಲೀಟಿಂಗ್ದು ಸಂಡೇ ಏನ್ ನಾನು ಲಾಸ್ಟ್ ಮಾಡ್ತಾ ಇದೀನಿ ಆರ್ಡರ್ ತಗೊಳ್ಳೋದು. ತುಂಬಾ ಜನ ಮೆಸೇಜ್ ಹಾಕಿದ್ದಾರೆ, ಮೇಡಮ್ ನೀವು ವಿಡಿಯೋ ಫಸ್ಟ್ ಒಂದು ವಿಡಿಯೋ ಆಗ್ಲೇ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದೀನಿ. ಅದ್ರಲ್ಲಿ ಮೇಡಮ್ ನೀವ್ ಎಷ್ಟು ಈಸಿಯಾಗಿ ಫ್ರಿಲ್ಸ್ ಹಿಡಿತೀರಾ ಆತರ ನಮ್ಗೆ ಹಿಡಿಯಕ್ ಆಗ್ತಾ ಇಲ್ಲ ಅಂತ. ಫಸ್ಟ್ ಬಿ ಕಾನ್ಫಿಡೆಂಟ್, ನೀವ್ ಹಿಡಿಬಹುದು ಅಂತ, ಆಯ್ತಾ. ದಟ್ ಇಸ್ ಯುವರ್ ಸ್ಯಾರಿ. ನೀವು ಆರಾಮಾಗಿ ಏನು ಮಿಸ್ಟೇಕ್ ಮಾಡಲ್ಲ. ಒಂದ್ಸತಿ ಮಿಸ್ಟೇಕ್ ಆದ್ರೆ ಪುನಃ ಸೀರೆ ಬಿಚ್ಚಿ ಹಿಡಿಬಹುದು. ಸೊ ಕಾನ್ಫಿಡೆಂಟ್ ಆಗಿ ಹಿಡೀರಿ, ಖಂಡಿತ ನಿಮ್ಗೂ ಆಗತ್ತೆ ಅಂತ ಹೇಳ್ತೀನಿ. ಇಷ್ಟರಲ್ಲೇ ನಾನು ಇನ್ನೊಮ್ಮೆ ಸ್ಯಾರಿನ ಹೇಗೆ ಫೋಲ್ಡ್ ಮಾಡ್ಬೇಕು ಅಂತ ಹೇಳಿ ಒಂದು ಕಂಪ್ಲೀಟ್ ವಿಡಿಯೋನ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ. ನಾಳೆ ಹೊಲಿರಿ, ನಾಡಿದ್ ಪ್ಯಾಂಟ್ ಹಾಕ್ರಿ. ಹಾ ಶೋಭಾ ಅವರೇ, ಬೆಳಗ್ಗೆಯಿಂದ ಎಷ್ಟ್ ಸೀರೆ ಫೋಲ್ಡ್ ಮಾಡಿದ್ರಿ?
3-4 ಯಾಕಂದ್ರೆ ನೀವು ಲೇಸ್ ಹಾಕೋದಿತ್ತಲ್ಲ ಇವತ್ತು. ನಿಲಿಮಾ ಎಷ್ಟ್ ಸೀರೆ ಫೋಲ್ಡ್ ಮಾಡಿದ್ರಿ? 4. ಸೊ ನೀವ್ 4, ಶೋಭಾ ಅವ್ರು 3, 7. ಇವತ್ ಸ್ವಲ್ಪ ನಮ್ ಟೀಮ್ ಅವ್ರು ರಿಲ್ಯಾಕ್ಸ್ ಆಗಿದ್ದಾರೆ, ಯಾಕಂದ್ರೆ ನೆನ್ನೆ ಸುಪ್ರೀತಾ ನಾನು ಸೀರೆ ಉಡ್ಸೋದ್ರಿಂದ ತುಂಬಾ ಅರ್ಜೆಂಟ್ ಆಗೆಲ್ಲ ಹಿಡ್ದಿದ್ದಾಯ್ತು. ಇವತ್ ಬರೀ ಪ್ರೀ ಪ್ಲೀಟಿಂಗು ಮತ್ತೆ ಸೆಮಿ ಡ್ರೈಪಿಂಗ್ ಮಾತ್ರ ಹಿಡಿತಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿದೀವಿ. ರಾಜಮ್ಮ ಹತ್ತಿ ತುಂಬೋದ್ ಬಂದಿಲ್ದಿರೋದ್ರಿಂದ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ರಿಲ್ಯಾಕ್ಸ್ ಆಗಿ ನಡೀತಿದೆ. ಮೇ ಬಿ ವಿ ಗಾಟ್ ಅ ಬ್ರೇಕ್ ಟುಡೇ ಅನ್ಸುತ್ತೆ. ನಾಳೆಯಿಂದ ತಿರ್ಗಾ ರನ್ನಿಂಗ್ ರೇಸ್. ಇವತ್ತು ಆಕ್ಚುಲಿ ನಾನ್ ಸ್ವಲ್ಪ ಫ್ರೀ ಆಗಿದ್ದೆ ಅಂತಾನೆ ಹೇಳ್ಬೇಕು. ನನ್ಗೆ ಆಕ್ಚುಲಿ ಸೀರೆ ಪ್ರೀ ಪ್ಲೀಟ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ತುಂಬಾ ಲೇಸ್ ಆಗಿ ಬಂದ್ಬಿಡತ್ತೆ. ಅದೆಲ್ಲ ನನ್ಗೆ ಒಂದೊಂದ್ಸತಿ ಅನ್ಸುತ್ತೆ ಐ ಫೀಲ್ ಸೋ ಬ್ಲೆಸ್ಡ್ ಅಲ್ವಾ. ಈ ತರ ಹಿಡಿಲಿಕ್ಕೂನು ಫಸ್ಟ್ ಎಲ್ಲ ಪ್ರಿಪ್ಲೀಟ್ ಮಾಡ್ತೀನಿ ಅಂದ್ರೆ ನನಗ್ ಭಯಾನೇ ಆಗ್ತಾ ಇತ್ತು. ಈಗ ಫ್ರಿಲ್ಸ್ ಹಿಡ್ದಂಗೆಲ್ಲ ನನ್ ಮಾತ್ ಕೇಳತ್ತಾ ಅಥವಾ ಎಕ್ಸ್ಪೀರಿಯನ್ಸ್ ಆಗ್ತಾ ಈ ತರ ಹಿಡಿತಿದೀನಾ ನಿಜ ಗೊತ್ತಿಲ್ಲ. ಎಷ್ಟೊಂದ್ ಜನ ಹೇಳ್ತಾರೆ ಮೇಡಮ್ ನೀವ್ ಹಿಡ್ದಂಗ್ ಖಂಡಿತ ಹಿಡಿಯಕ್ಕಾಗಲ್ಲ ಅಂತ. ಸ್ಟಾರ್ಟಿಂಗ್ ಎಲ್ಲ ನಾನು ಒದ್ಲಾಡ್ತಿದ್ದೆ ರೀ ನಿಮ್ಮಂಗೆನೆ ಹಿಡಿಲಿಕ್ಕೆ. ಮೇ ಬಿ ಪ್ರಾಕ್ಟೀಸ್ ಆಗ್ತಾ ಸಾಕ ಕ್ಲಿಪ್ ಹಾಕ್ಬೇಕಂತ ಪ್ರಾಕ್ಟೀಸ್ ಆಗ್ತಾ ಬಹುಶಃ ನಮ್ ಕೈ ಪಳಗಿರ್ಬಹುದು ಅನ್ಸುತ್ತೆ. ಇದ್ರ ಕಂಪ್ಲೀಟ್ ವಿಡಿಯೋ ಒಂದ್ ಮಾಡಿದೀನಿ. ನೆಕ್ಸ್ಟ್ ಅದನ್ನ ಚೆಕ್ ಮಾಡಿ ಹಿಡಿಯೋರಿಗೆಲ್ಲ ಈಸಿ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ಯಾರಿ ಕಾಂಬಿನೇಷನ್ಸ್ ಅಂತೂ ನೋಡಿ, ಇದು ಮಸ್ಟರ್ಡ್ಗೆ ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿದೆ ಸ್ಯಾರಿ. ಸೊ ಇದೆಲ್ಲ ಇವತ್ತು ರಿಲ್ಯಾಕ್ಸ್ ಆಗಿ ಆದ್ರೆ ಉಡಿಸ್ತೀವಿ, ಇಲ್ಲಾಂದ್ರೆ ನಾಳೆ ಕ್ಲಾಸ್ ಮುಗಿಸಿನೇ ಸಾಟರ್ಡೆ ಉಡಿಸ್ಬೇಕಾಗತ್ತೆ. ಇದು ಬಹುಶಃ ಸೆಮಿ ಡ್ರೈಪಿಂಗ್ ಬಂದಿರೋ ಅಂತ ಅನ್ಸುತ್ತೆ. ನಾನೇನಾರ ಮಾಡ್ತಾ ಇರ್ಲಿ ಒಟ್ಟು ಶೂಟಿಂಗ್ ನಡೀತಾ ಇರತ್ತೆ. ಅದಕ್ಕೆ ಬೆಳಿಗ್ಗೆನೆ ರೆಡಿಯಾಗಿ ಬಂದ್ಬಿಡ್ತೀನಿ ಎಂತಾರ ಮಾಡ್ಕೊಳ್ಳಿ ಅಂತ. ಬಟ್ ನನ್ ಮಗ್ಳದು ಎಫರ್ಟ್ ನ ನಾನು ನಿಜ ಮೆಚ್ಬೇಕು. ನನ್ ದೊಡ್ಡ ಮಗ್ಳು ಹೇಳ್ತಾ ಇದ್ಲು ½ an hour ವಿಡಿಯೋ ಮಾಡೋಷ್ಟೇ ನನಗ್ ಸಾಕಾಗೋಯ್ತು. ದಶಮಿ ಅದ್ ಹೆಂಗಮ್ಮ ದಿನ ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಳೆ, ರಿಯಲಿ ಗ್ರೇಟ್ ಅಂತ. ಹೌದು, ಯಾವ್ದೇ ಒಂದು ಆರ್ಟಿಸ್ಟಿಕ್ ಕೆಲಸ ಮಾಡ್ಬೇಕಾದ್ರೆ ಪೇಶನ್ಸ್ ತುಂಬಾ ಮುಖ್ಯ ಆಗತ್ತೆ. ಮೇ ಬಿ ನನ್ನ ಪೇಶನ್ಸ್ ನನ್ ಮಗಳಿಗೂ ಕ್ಯಾರಿ ಆಗಿರ್ಬೋದು ಅನ್ಸುತ್ತೆ. ಶಿ ಈಸ್ ಆಲ್ಸೋ ವೆರಿ ಕ್ರಿಯೇಟಿವ್ ಇನ್ ಅವರ್ ಓನ್ ವೇ. ನಂತರನೇ ಇರ್ಬೇಕಂತಲ್ಲ, ಕ್ರಿಯೇಟಿವಿಟಿ ಆಸ್ ಸೋ ಮೆನಿ ಹ್ಯಾಂಡ್ಸ್. ಸೊ ಅವಳ ವೇ ಅಲ್ಲಿ ಶಿ ಇಸ್ ಕ್ರಿಯೇಟಿವ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತು ಅವಳಿಂದಾನೇ ನಾನು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ ಕೂಡ. ಇನ್ಸ್ಟಾಲ್ ಇದ್ದಷ್ಟು ನನಗೆ ಇಂಟ್ರೆಸ್ಟ್ ಯೂಟ್ಯೂಬ್ ಅಲ್ಲಿ ಇರ್ಲಿಲ್ಲ. ಬಿಕಾಸ್ ಬಾಯ್ ನಿಲಿಮಾ, ಈವ್ನಿಂಗ್ ನಾ ಕಾಲ್ ಮಾಡ್ತೀನಿ ನಿಮ್ಗೆ, ಅವಾಗ ಬೈ. ಆಯ್ತು, ಇಲ್ಲ ನಾನು ಶಿಲ್ಪಾಗೆ ಹೇಳಿ ಕಾಲ್ ಮಾಡಿಸ್ತೀನಿ. ಸೊ ಅವಳು ಫೋರ್ಸ್ಗೆ ಸ್ಟಾರ್ಟ್ ಮಾಡಿದೆ. ಬಟ್ ಈಗ ನನ್ಗೆ ದಿನ ರಾತ್ರಿ ಆದ್ರೂ ಸರಿ ಯೂಟ್ಯೂಬ್ ಅಲ್ಲಿ ಏನ್ ಅಪ್ಲೋಡ್ ಮಾಡಿದಾಳೆ ಅಂತ ಒಂದ್ಸತಿ ನೋಡ್ಬೇಕು ಅನ್ಸುತ್ತೆ. ಮೊನ್ನೆ ಗೇಮ್ ಆಡಿದ್ನ ತುಂಬಾ ಜನ ಕಾಲ್ ಮಾಡಿ ಮ್ಯಾಮ್ ಎಷ್ಟ್ ಚೆನ್ನಾಗಿದೆ ಮ್ಯಾಮ್, ನಾವು ಕಿಟ್ಟಿ ಗ್ರೂಪ್ ಅಲ್ಲೆಲ್ಲ ಗೇಮ್ ಆಡ್ತೀವಿ ಅಂದ್ರು. ಅದ್ರ ಬಗ್ಗೆ ನಂಗೆ ಆಕ್ಚುಲಿ ಐಡಿಯಾ ಕೂಡ ಇರ್ಲಿಲ್ಲ. ನನ್ನ ಮಕ್ಳೇ ಆನ್ ದ ಸ್ಪಾಟ್ ಆಡ್ಸಿದ್ ಗೇಮು. ಹೌದು, ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಒಂದ್ ಲೆಟರ್ ಹೇಳಿದ ತಕ್ಷಣ ಆ ಲೆಟರ್ ಯಾವ್ದಾದ್ರು ಒಂದ್ ವಸ್ತುನ ತಂದ್ಕೊಡೋದಂತ ಆ ಗೇಮು. ಸೊ ನಿಮ್ಗಳಿಗೂ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಮಾಡಿ. ಒಂಚೂರು ವರಮಹಾಲಕ್ಷ್ಮಿ ಹಬ್ಬ ಬಿಸಿ ಇರೋದ್ರಿಂದ ಇನ್ಫಾರ್ಮೇಟಿವ್ ವಿಡಿಯೋ ಆತರ ಮಾಡ್ಲಿಕ್ಕೆ ನನಗೂ ಟೈಮ್ ಸಿಗ್ತಾ ಇಲ್ಲ. ಸ್ವಲ್ಪ ಟೈಮ್ ಸಿಗ್ಲಿ ಖಂಡಿತ ನಿಮ್ಗೆಲ್ಲರಿಗೂ ಇನ್ಫಾರ್ಮೇಶನ್ ಕೊಡೋ ತರ ವಿಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಏನಂತೆ? ಸೊ ಇದು ನಾನು ಹೇಳ್ದೆ ನಿಮ್ಗೆ, ಒಂದ್ ಕ್ಲೈಂಟ್ ಬುಕ್ ಮಾಡ್ಕೊಂಡಿರೋದು ಮರ್ತ್ ಬಿಟ್ಟು ನಾನೊಂದು USA ಕ್ಲೈಂಟ್ಗೆ ಅದನ್ನ ಸೇಲ್ ಮಾಡ್ಬಿಟ್ಟಿದೆ ಅಂತ. ಸೊ ಮೊನ್ನೆ ಹಾಫ್ ದಿನ ಕೆಲಸ ಆಯ್ತು ಇದು ಉಡ್ಕೊಂಡ್ ಬರೋದು ಮಾರ್ಕೆಟ್ ಅಲ್ಲಿ ಅಂತ. ಆಕ್ಚುಲಿ ಅವ್ರು ಏನ್ ಬುಕ್ ಮಾಡಿದ್ರು ಅದು ಲೈಟ್ ವೆಯ್ಟ್ ಇತ್ತು, ಇದು ಅದಕ್ಕಿಂತ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಸಿಕ್ತು. ಅವಾಗ ನಂಗೆ ಅನ್ಸ್ತು ಬಹುಶಃ ವೆಯ್ಟ್ ಮಾಡೋದ್ರಿಂದ ಏನ್ ನಿಮ್ಗೆ ದಿ ಬೆಸ್ಟ್ ಸಿಗ್ಬೇಕು ಅದೇ ಸಿಗತ್ತೆ ಅಂತ. ಸೊ ಥ್ಯಾಂಕ್ ಯು ಮ್ಯಾಮ್ ವೆಯ್ಟ್ ಮಾಡಿದಕ್ಕೆ. ನೋಡಿ ನಿಮ್ದು ಹಸ್ತಪಾದ ರೆಡಿ ಆಗಿದೆ. ಅಭಯ ಹಸ್ತ ವರದ ಹಸ್ತ ಮೇಡಮ್ ಬುಕ್ ಮಾಡಿದ್ದು. ಇದನ್ನೆಲ್ಲ ನೀವು ರೆಗ್ಯುಲರ್ ತುಂಬಾ ಜನ ಎಷ್ಟ್ ಸತಿ ನಾನು ಹೇಳಿದ್ರು ವಿಡಿಯೋಲಿ ಅದೇ ಕೇಳ್ತಾರೆ, ಮ್ಯಾಮ್ ಸ್ಮಾಲ್ ಸೈಜ್ ತಗೊಂಡ್ಬಿಟ್ಟು ಅದಕ್ಕೆ ಫಿಟ್ ಮಾಡ್ಕೋಬೋದ ಕೌಚ ಅಂತ. ನಿಲ್ಲದಿಲ್ಲ ಆಯ್ತಾ, ಇದು ಹೆವಿ ಇರೋದ್ರಿಂದ ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಮೆಥಡೇ ಬೇರೆ ಇದೆ ನಿಮ್ಗೆ. ಸೊ ಇದು ಬಂದು ಒಂದು ಕ್ಲೈಂಟ್ ಕೊಟ್ಟಿದ್ದು, ಅವ್ರದ್ದು ರೆಡಿ ಆಗಿದೆ. ಮೇಡಮ್ ಕಾಲ್ ಕೂಡ ಮಾಡ್ತೀನಿ. ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ರೆಡಿ ಆಗ್ತಾ ಇದೆ. ಅಟ್ಯಾಚ್ಮೆಂಟ್ ಏನ್ ನಾವು ಆರ್ಡರ್ ತಗೊಂಡಿದ್ವೋ, ಒಂದ್ ವಿಡಿಯೋ ವೈರಲ್ ಹೋಗಿದ್ದು ಅವತ್ತು 17 ಆರ್ಡರ್ಸ್ ಬಂತು, ಅಲ್ಲಿಗೆ ನಾವು ಸ್ಟಾಪ್ ಮಾಡ್ತೀವಿ. ಯಾಕಂದ್ರೆ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅಟ್ಯಾಚ್ ಮಾಡೋದು ರೆಗ್ಯುಲರ್ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಹೊಲ್ದಷ್ಟು ಈಸಿ ಅಲ್ಲ. ಹಾಗಾಗಿನೇ ನಮ್ಗೆ ಬಹುಶಃ ಮಿಕ್ಕಿದ್ ಹೊಲಿಯೋದಕ್ಕೆ ಸ್ವಲ್ಪ ಸಮಸ್ಯೆ ಆಯ್ತು ಅನ್ಸುತ್ತೆ. ಬಟ್ ಎನಿವೇ ನಾವ್ ಒಂದ್ಸತಿ ಕಮಿಟ್ ಆದ್ಮೇಲೆ ಆಗಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂದ್ರೆ ಪೇಮೆಂಟ್ ಮಾಡಿ ನಮ್ಮಲ್ಲಿ ನಂಬಿಕೆ ಇಟ್ಟು ಒಂದು ಆಸೆಯಿಂದ ಆರ್ಡರ್ ಕೊಟ್ಟಿರ್ತಾರೆ. ಸೊ ಯಾರಿಗೆ ನಾವು ಕಮಿಟ್ ಆಗಿದೀವೋ ಅವ್ರ ಖಂಡಿತ ಟೈಮ್ ಸರಿಯಾಗಿ ಮಾಡ್ಕೊಡ್ತೀವಿ. ಹೊಸ ಆರ್ಡರ್ಸ್ ಯಾವ್ದು ತಗೊಂತಾ ಇಲ್ಲ ಅಂತ ಅದಕ್ಕೆ ಅನೌನ್ಸ್ ಮಾಡಿದ್ದು. ನೀವೆಲ್ಲ ಇದೇ ತರ ಸಪೋರ್ಟ್ ಮಾಡ್ತಿದ್ರೆ ನಮ್ ಗ್ಯಾರಂಟಿ ಇನ್ನೂ ಒಂದಷ್ಟು ಎನರ್ಜಿ ಬರುತ್ತೆ. ನಮ್ ಟೀಮ್ ನ ಇನ್ನೂ ಒಂದಷ್ಟು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು ಅಂತ ಅನ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಇದೇ ತರ ನೀವು ಸಪೋರ್ಟ್ ಮಾಡ್ತಾ ಇರಿ. ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ.